ಹಾಯ್ ಟ್ರೇಡರ್ಸ್, ನಿಫ್ಟಿ 50ಯಲ್ಲಿ ಮಂಡೇ ಯಾವ ಥರ ಟ್ರೇಡ್ ಮಾಡ್ಬೋದು ಅನಲಿಸ್ಟ್ ಮಾಡುವ. 21st ಕನ್ಸಲ್ಟೇಷನ್ ಆಗಿತ್ತು. ಸೊ ಅದು 22ಗೆ ಶಾರ್ಪ್ ಬೈಯಿಂಗ್ ಬಂದಿದೆ. 23,300 ಸಪೋರ್ಟ್ ತಗೊಂಡು ಮಂಡೇ ಇದು ಕಂಟಿನ್ಯೂ ಆಗ್ಬೋದು. ಮತ್ತು ಮಂಡೇ ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ಸ್ ಎಫೆಕ್ಟ್ ಆಗುತ್ತೆ. ಮಾರ್ನಿಂಗ್ ಅಲ್ಲಿ ಫ್ಲಾಟ್ ಇರಲಿ ಗ್ಯಾಪ್ ಅಪ್ ಓಪನ್ ಆದರೆ ಸ್ಕ್ಯಾಲ್ಪಿಂಗ್ ಇಲ್ಲಿ ಟ್ರೇಡ್ ಮಾಡ್ಬೋದು. ಟಾರ್ಗೆಟ್ ಬಂದ್ಬಿಟ್ಟು 24,100 ತನಕ ಸ್ಕ್ಯಾಲ್ಪಿಂಗ್ ಟ್ರೇಡ್ ತಗೊಳ್ಬಹುದು. ಮಹಾರಾಷ್ಟ್ರ ಎಲೆಕ್ಷನ್ ಪಾಸಿಟಿವ್ ಬಂದ್ರೆ ಬಿಜೆಪಿ ಬಂದ್ರೆ ಇದು ಕಂಟಿನ್ಯೂಸ್ ಆಗ್ಬೋದು ಟ್ರೆಂಡ್. ಬಟ್ ಗ್ಯಾಪ್ ಡೌನ್ ಏನು ಓಪನ್ ಆದ್ರೆ ಇಲ್ಲಿ ರೌಂಡ್ ನಂಬರ್ 4,000 ಇದೆ. ಇಲ್ಲಿ ಸ್ವಲ್ಪ ಚೆಕ್ ಮಾಡ್ಬೇಕು ಪ್ರೈಸ್ ಯಾವ ತರ ರಿಯಾಕ್ಷನ್ ಆಗುತ್ತೆ ಅಂತ. ಸೇಮ್ ಬ್ಯಾಂಕ್ ನಿಫ್ಟಿಯಲ್ಲಿ ಚೆಕ್ ಮಾಡುವ. ಬ್ಯಾಂಕ್ ನಿಫ್ಟಿಯಲ್ಲಿ 51,000 ರೌಂಡ್ ನಂಬರ್ ಹತ್ರ ಇದೆ. ಇಲ್ಲಿ 2 days ಇಂದ ಕಂಟಿನ್ಯೂಸ್ ಬುಲ್ಲಿಶ್ ಇದೆ ಟ್ರೇಡ್. ಒನ್ ಡೇ ಅಲ್ಲಿ ಚೆಕ್ ಮಾಡುವ. ಒನ್ ಡೇ ಚಾರ್ಟ್ ಅಲ್ಲಿ ನೋಡಿ ನಮ್ಗೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ. ಇನ್ನು ಕಂಟಿನ್ಯೂ ರಿವರ್ಸ್ ಆಗ್ಲಿಕ್ಕೆ ಚಾನ್ಸ್ ಇದೆ ಮಾರ್ಕೆಟ್. ನಿಫ್ಟಿಯಲ್ಲಿ ಒನ್ ಡೇ ಅಲ್ಲಿ ಚೆಕ್ ಮಾಡಿದ್ರೆ ದೊಡ್ಡ ರಿವರ್ಸಲ್ ಆಗಿದೆ. ಸೇಮ್ ಪ್ಯಾಟರ್ನ್ ಇಲ್ಲಿ ನೋಡಿದ್ರೆ ನೋಡಿ, ಸೇಮ್ ಸೆಕೆಂಡ್ ಡೇ ಸಹ ಬುಲ್ಲಿಶ್ ಆಗಿದೆ. ಸೇಮ್ ಪ್ಯಾಟರ್ನ್ಸ್ ಅಲ್ಲಿ ಚೆಕ್ ಮಾಡುವ. ಟ್ರೇಡಿಂಗ್ ಅಲ್ಲಿ ಪರ್ ಡೇ ಟ್ರೇಡ್ 2 to 3 ಇರಬೇಕು. ಮತ್ತು ಪರ್ ಡೇ ರಿಸ್ಕ್ ಕ್ಯಾಪಿಟಲ್ದು 2% ಮಾತ್ರ ತಗೊಳ್ಬೇಕು. ಡಿಸಿಪ್ಲಿನ್ ಇದ್ರೆ ಮಾತ್ರ ನಾವು ವೀಕೆಂಡ್ ಅಲ್ಲಿ ಗ್ರೀನ್ ಅಲ್ಲಿ ಕ್ಲೋಸ್ ಮಾಡ್ಬೋದು. ಸ್ಪಾಟ್ ಟ್ರೇಡ್ ಮಾಡಿದ್ರೆ 3-4 ಡೇಸ್ ಮಾಡಿ ಪ್ರಾಫಿಟ್ ಒನ್ ಡೇಸ್ ಅಲ್ಲಿ ಹೋಗುತ್ತೆ. ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಟ್ರೇಡರ್ಸ್.